ನಿಮ್ಮ ಪ್ರಕಾರ ಯಾರು ಫಿನಾಲೆಗೆ ಬರ್ಬೋದು? ನಾ ಇದ್ದೀನಿ ಅಂದರೆ ನಾನು ಹೋಗ್ಬೋದಾಗಿತ್ತು, ನಾನು ಕಪ್ ಗೆಲ್ಲಬೋದಾಗಿತ್ತು. ನಾನು ಹಿಡ್ಕೊಂಡು ಹೇಳಕತ್ತೀನಿ, ಯಾಕಂದ್ರೆ ಅಷ್ಟು ಇದನ್ನು ಮಾಡ್ಕೊಂಡು ಚಾಲೆಂಜಿಗಾಗಿ ಇದೀನಿ ಅಲ್ಲಿ. ಇನ್ನು ಸಿಕ್ಕರೆ ನನಗೆ ಆಟ ಇಂಡಿವಿಜುವಲಾಗಿ ಸಿಗ್ಬೋದು, ಆಡ್ಬೋದು, ಗೆಲ್ಬೋದು ಅಂತ ಇದ್ನಿ. ಈಗ ನನ್ನ ಬಿಟ್ಟು ಒಂದು ರಘು ಸರ, ನೆಕ್ಸ್ಟ್ ರಕ್ಷಿತಾ, ಗಿಲ್ಲಿ, ಧನುಷಿ ನನಗೆ ಅನಿಸ್ತೈತಿ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಇಲ್ಲಿ ಹೊರಗೆ ನೋಡ್ತಾನಂದ್ರೆ ಇಲ್ಲಿ ಅಷ್ಟರಿಗೂ ಸಪೋರ್ಟ್ ಸೇಮ್ ಐತಿ. ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಯಾರು ಎಫರ್ಟ್ ಆಯಿತು ಅದ್ರ ಮೇಲೆ ಟಾಸ್ಕ್ದಲ್ಲಿ ಆಯಿತು, ಒಂದು ಯಾವುದೋ ಒಂದು ಪ್ರತಿಯೊಂದು ವಿಷಯದಾಗಲಿ ಅದು. ನೀವು ನೋಡಿದಿರಲ್ಲ ಇಷ್ಟು ದಿನ ಜರ್ನಿ. ನನಗೆ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ. ನನಗೆ 4 ಜನ ಹೋಗು, 4 ಜನ ಹೋಗ್ಬೋದು, ಯಾರು ಗೆಲ್ಬೋದು ಅನ್ನೋದು ನನಗೆ ಇದನ್ನಿಲ್ಲ. ಅತ್ರಾಗ ನಾ ಗೆಲ್ಲಬೇಕಂತದ್ದು ನಾವು ಒಬ್ರು ಹೆಸರು ಕೊಟ್ಟಿನಂದ್ರೆ ಮುಂದಿನ ವಾರದಂದ್ರೆ ಹೊರಗೆ ಬಂದ್ರೆ ಅವ್ರಿಗೆ ನಾ ಉತ್ತರ ಇರೋದಿಲ್ಲ. ನನ್ನ ತಲೆ ಇದನ್ನ ಇರೋದಿಲ್ಲ. ನಾನು ಈಗ ಒಬ್ಬೊಬ್ಬರ ತಲೆ ಒಂದೊಂದು ಪರ್ಸ್ನಾಲಿಟಿ ಐತಿ, ಒಂದೊಂದು ಟ್ಯಾಲೆಂಟ್ ಐತಿ, ಅವ್ರದ್ದೇ ಅದೊಂದು ಜೂನ್ ಐತಿ. ಆ ಜೂನದಲ್ಲಿ ಹೊಂಟಾರು. ಯಾರು ಗೆಲ್ತಾರೆ ಅನ್ನೋಕ್ಕಿಂತನೂ 4 ಜನ ಹೋಗಿ ನನಗೂ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಷ್ಟ. 4 ಜನ ಸೇಮ್ ಅದಾರು ಇಲ್ಲಿ. ಯಾಕಂದ್ರೆ ನನಗೆ ಇನ್ನೂ ಸ್ವಲ್ಪ ತಿಳ್ಕೊಳಕ್ಕೆ